ಬಿಪಿಎಲ್ ಕಾರ್ಡ್ಗಳಿಗೆ ವಾರ್ಷಿಕ ವರಮಾನ ಮಿತಿ ಬಹಳ ಕಡಿಮೆಯಾಗಿದೆ. ಸಂಪುಟ ಸಚಿವ ಸಭೆಯಲ್ಲಿ ಚರ್ಚಿಸಿ ಮಿತಿ ಹೆಚ್ಚಿಸುವ ಬಗ್ಗೆ ತೀರ್ಮಾನವನ್ನು ನಾವು ಮಾಡ್ತೇವೆ ಅಂತ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಆರ್.ವಿ. ದೇಶಪಾಂಡೆ ನೀಡಿರುವಂತಹ ಆಡಳಿತ ಸುಧಾರಣಾ ಆಯೋಗದ ಶಿಫಾರಸನ್ನು ಚರ್ಚಿಸಿ ಜಾರಿಗೆ ತರಲು ಸರ್ಕಾರ ಮುಂದಾಗ್ತಾ ಇದೆ. ಸದ್ಯ 1,30,000 ರೂಪಾಯಿ ಆದಾಯ ಮಿತಿ ಇದೆ. ಇದನ್ನ 3 ಲಕ್ಷದವರೆಗೆ ಏರಿಸುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ದೇಶಪಾಂಡೆ ಅವರು ಒಂದು ಆಡಳಿತ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಇದರಲ್ಲಿ ಒಂದು ಕೊಟ್ಟಿದ್ದಾರೆ. 2.5-3 ಲಕ್ಷ ಆದಾಯ ಮಿತಿ ಇಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಅದಿನ್ನೂ ಚರ್ಚೆಯಲ್ಲಿದೆ. ಅದನ್ನು ನಾನು ಮುಂದೆ ಕ್ಯಾಬಿನೆಟ್ ಮುಂದೆ ತಗೊಂಡೋಗಿ ಅದರದೊಂದು ತೀರ್ಮಾನ ತಗೋಬೇಕು. ಯಾಕಂದ್ರೆ ಕೂಲಿವನ್ನು ಕೂಡ 1 ಲಕ್ಷಕ್ಕೆ ಮೇಲೆ ಬರ್ತಾ ಇದೆ. 500 ರೂಪಾಯಿ ಸಂಬಳ ಬರ್ತದೆ. ಎಲ್ಲಿ ಇವರು ಸಿಕ್ಕಾಕೊಂಡಿದ್ದಾರೆ ಅಂದ್ರೆ ಮನೆ ಕಟ್ಟೋದಕ್ಕೆ ಲೋನ್ ತಗೊಂಡು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತೀವಿ ಅಂತ ಪಟ್ಟಿ ಕೊಟ್ಬಿಟ್ಟಿದ್ದಾರೆ. ಕಂಪ್ಯೂಟರ್ ಅಲ್ಲಿ ಏನ್ ಮಾಡ್ತಾರೆ, ಲಾಗಿನ್ ನಲ್ಲಿ ಇವ್ನ ಇನ್ಕಮ್ ಟ್ಯಾಕ್ಸ್ ಪೇ ಅಂತ. ಮನೆ ಕಟ್ಟಕ್ಕೆ ಸಾಲ ತಗೊಳ್ಳೋನು ಟ್ಯಾಕ್ಸ್ ಪೇ ಅಂತ ಹೇಳಿ ಕೊಟ್ರೆ, ವೆಹಿಕಲ್ ತಗೊಳ್ಳಕ್ಕೆ ಟ್ಯಾಕ್ಸ್ ಪೇ ಅಂತ ಕೊಟ್ರೆ ದೇ ಆರ್ ಕಮ್ಸ್ ಅಂಡರ್ ದಿ ಟ್ಯಾಕ್ಸ್ ಪೇ. ಅದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ.